ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಕಿಷ್ಕಿಂಧ ಕಾಂಡ ಇದರಿಂದ 50 ಚೌಪಾಯಿಗಳನ್ನು ತಿಳ್ಕೊಳ್ಳೋಣ. ಅಬ್ ಪ್ರಭು ಕೃಪಾ ಕರಹು ಯೇಹಿ ಭಾಂತಿ ಸಬ್ ತಜಿ ಭಜನು ಕರೌ ದಿನ ರಾತಿ ಸುನಿ ಬಿರಾಗ ಸಂಜುತ್ ಕಪಿಬಾನಿ ಬೋಲೆ ಬಿಹಸಿ ರಾಮು धनुपानी जो कछु कहे हूँ सत्य सब सोई सखा बचन मम मृषा न होई नट मरकट इव सबहि नचावत राम खगेस बेद अस गावत लय सुग्रीव संग रघुनाथा चले चाप सायक गही हाथा तब रघुपति सुग्रीव पठावा गर्जेसी जाई निकट बल पावा सुनत बाली क्रोधातुर धावा गही कर चरण नारी समुझावा सुनु पति जिन्हि मिलेवु सुग्रीवा ते द्वौ बंधु तेज बल सीवा कोसलेस सुत लक्ष्मण राಮ ಕಾಲಹು ಜೀತಿ ಸಕಹಿ ಸಂಗ್ರಾಮ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಸುಗ್ರೀವ ರಾಮನಿಗೆ ಎಲ್ಲವನ್ನ ಬಿಟ್ಟು ಹಗಲು ಇರುಳು ನಿನ್ನನ್ನೇ ಭಜಿಸುವ ಹಾಗೆ ನನಗೆ ಅನುಗ್ರಹವನ್ನ ಮಾಡು ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ. ಸುಗ್ರೀವ ಈ ರೀತಿ ವೈರಾಗ್ಯದಿಂದ ಕೂಡಿರುವಂಥ ಮಾತುಗಳನ್ನು ಕೇಳಿದ ಮೇಲೆ ಆ ಕೋದಂಡ ರಾಮ ಮುಗುಳ್ನಗ್ತಾ ಹೀಗೆ ಹೇಳ್ತಾನೆ, ಗೆಳೆಯ ನೀನು ಹೇಳಿದ್ದೆಲ್ಲ ನಿಜ, ಆದರೆ ನನ್ನ ಮಾತು ಸುಳ್ಳಾಗೋದಿಲ್ಲ. ಅಂದರೆ ವಾಲಿಯ ವಧೆಯಾಗಿ ನೀನು ರಾಜನಾಗೋದಂತೂ ಸತ್ಯ ಅಂತಂದ್ಬಿಟ್ಟು ಹೇಳ್ತಾನೆ. ಈಗ ಕಾಕಭೂಷುಂಡಿಯವರು ಹೇಳ್ತಾರೆ, ವೈನತೇಯ ಅಂತಂದರೆ ಗರುಡ ಪಕ್ಷಿಗೆ ಹೇಳೋದು ಆಯಿತಾ. ದೊಂಬರಾಟದವನು ಕೋತಿಯನ್ನು ಕುಣಿಸೋ ಹಾಗೆ ಶ್ರೀರಾಮ ಎಲ್ಲರನ್ನೂ ಆಡಿಸ್ತಾನೆ ಅಂತ ವೇದಗಳು ಹೇಳುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಂದರೆ ಇಲ್ಲಿ ಅವನು ಏನೇನು ಆಟಗಳನ್ನು ಆಡಿಸ್ತಾನೋ ಭಗವಂತ, ಆ ರೀತಿ ನಾವೆಲ್ಲ ಆಟ ಆಡೋದು ಅಷ್ಟೇ. ನಾನು ಇದನ್ನು ಮಾಡ್ತಿದ್ದೀನಿ, ನಾನು ಹೀಗೆ ಹೇಳ್ತಿದ್ದೀನಿ ಅಂತೆಲ್ಲ ಅಂದ್ಕೊಳ್ತೀವಿ. ಆದರೆ ನಾವೆಲ್ಲ ದೊಂಬರಾಟದವನು ಹೇಗೆ ಕೋತಿಯನ್ನು ಕುಣಿಸ್ತಾನೋ ಹಾಗೆ ಭಗವಂತ ಕುಣಿಸ್ದಾಗ ನಾವು ಕುಣಿಬೇಕಷ್ಟೇ ಅಂತಂದ್ಬಿಟ್ಟು ಇದನ್ನು ಯಾರು ಹೇಳ್ತಾರೆ, ವೇದಗಳು ಹೇಳುತ್ತೆ ಅಂತಂದ್ಬಿಟ್ಟು ಕಾಕಭೂಷುಂಡಿಯವರು ಗರುಡನಿಗೆ ಹೇಳ್ತಾರೆ. ಆಮೇಲೆ ಸುಗ್ರೀವನನ್ನು ಜೊತೆಯಲ್ಲಿ ಕರ್ಕೊಂಡು ಕೈಯಲ್ಲಿ ಧನುರ್ಬಾಣಗಳನ್ನು ಧರಿಸ್ಕೊಂಡು ಶ್ರೀರಾಮ ಕಿಷ್ಕಿಂಧೆಯ ಕಡೆಗೆ ಹೊರಡ್ತಾನೆ. ರಾಮ ಏನು ಮಾಡ್ತಾನೆ, ವಾಲಿಯನ್ನು ಯುದ್ಧಕ್ಕೋಸ್ಕರ ಆಹ್ವಾನಿಸುವಂತಂದ್ಬಿಟ್ಟು ಸುಗ್ರೀವನನ್ನು ಕಳಿಸ್ತಾನೆ. ಹೋಗು ನೀನು ವಾಲಿಯ ಅರಮನೆ ಮುಂದೆ ನಿಂತ್ಕೊಂಡು ಅವನನ್ನು ಯುದ್ಧಕ್ಕೆ ಕರಿ ಅಂತಂದ್ಬಿಟ್ಟು ಅವನು ಶ್ರೀರಾಮನ ಬೆಂಬಲದಿಂದ ವಾಲಿಯ ಹತ್ರ ಹೋಗಿ ಗರ್ಜಿಸ್ತಾನೆ. ಅಂದರೆ ರಾಮ ಇದ್ದಾನೆ, ನನ್ನ ನೋಡ್ಕೊಳ್ತಾನೆ ಅನ್ನೋ ಒಂದು ಧೈರ್ಯದಿಂದ. ಯಾಕಂದರೆ ವಾಲಿ ಅಂದ್ರೇ ಭಯ, ಅವನಿಗೆ ಏನು ಮಾಡಿಬಿಡ್ತಾನೋ ಅಂತ. ಯಾಕಂದರೆ ಅವನು ಅಷ್ಟು ಶಕ್ತಿಶಾಲಿ ಆಗಿರ್ತಾನೆ. ಸೊ ಆದರೆ ಇಲ್ಲಿ ರಾಮ ಇದ್ದಾನೆ ನನ್ನ ಜೊತೆ ಅನ್ನುವಂಥ ಒಂದೇ ಒಂದು ಧೈರ್ಯದಿಂದ ಅವನು ನನಗೆ ಸಪೋರ್ಟ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ವಾಲಿ ಹತ್ರ ಹೋಗ್ಬಿಟ್ಟು ಜೋರಾಗಿ ಗರ್ಜನೆ ಮಾಡ್ತಾನೆ. ಆ ಗರ್ಜನೆಯನ್ನು ಕೇಳಿ ವಾಲಿ ಕೋಪ ಮಾಡ್ಕೊಂಡು ಬರ್ತಾನೆ. ಇಷ್ಟು ದಿವಸ ಇಲ್ಲದೆ ಇರೋ ಧೈರ್ಯ ಇವನಿಗೆ ಎಲ್ಲಿಂದ ಬಂದ್ಬಿಡ್ತು, ಈಗ ಇವನು ಪ್ರಾಣ ಹೋಗುವಂಥ ಸಮಯ ಬಂದ್ಬಿಟ್ಟಿದೆ ಅನ್ಸುತ್ತೆ, ಅದಕ್ಕೆ ಬಂದಿದ್ದಾನೆ ಅಂತ ಅವನಿಗೆ ತುಂಬ ಕೋಪ ಬಂದ್ಬಿಡತ್ತೆ. ಕೋಪ ಮಾಡ್ಕೊಂಡು ಬರ್ತಿರ್ತಾನೆ. ಅವನ ಹೆಂಡತಿ ತಾರೆ ಇರ್ತಾಳಲ್ಲ, ಅವಳು ಗಂಡನ ಕಾಲನ್ನು ಹಿಡ್ಕೊಂಡು ಕೇಳ್ಕೊಳ್ತಾಳೆ, ನಾಥ ಕೇಳಿ ಸುಗ್ರೀವನ ಜೊತೆ ಈಗ ಮೈತ್ರಿಯನ್ನು ಬೆಳೆಸ್ಕೊಂಡಿರುವಂಥ ಅಣ್ಣ ತಮ್ಮಂದ್ರು ಇಬ್ಬರಿದಾರಲ್ಲ, ಅವರು ತುಂಬ ಬಲ ಪರಾಕ್ರಮಶಾಲಿಗಳು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅಂದರೆ ಅವರು ಸಾಮಾನ್ಯವಾದಂಥ ಮನುಷ್ಯರಲ್ಲ, ಅವರು ತುಂಬ ಶಕ್ತಿಶಾಲಿಗಳು ಅನ್ನೋದು ನನ್ನ ಕಿವಿಗೆ ಬಿದ್ದಿದೆ. ಆಮೇಲೆ ಅವರು ಕೌಸಲಾಧೀಶ ದಶರಥನ ಮಕ್ಕಳಾದಂಥ ರಾಮ ಲಕ್ಷ್ಮಣರು ಅಂತ ಕೂಡ ಕೇಳ್ಪಟ್ಟಿದ್ದೀನಿ. ಅವರು ಯುದ್ಧದಲ್ಲಿ ಕಾಲವನ್ನೂ ಕೂಡ ಗೆಲ್ಲಬಲ್ಲರಂತೆ ಅಂತಂದ್ಬಿಟ್ಟು ಹೇಳ್ತಾಳೆ. ಅಂದರೆ ಆ ಕಾಲವನ್ನೇ ಗೆಲ್ತಾರೆ ಅಂತಂದಮೇಲೆ ನೀವು ಯಾವ ಮೂಲೆಗೆ, ಅದಕ್ಕೋಸ್ಕರ ನೀವೀಗ ಹೋಗಬೇಡಿ, ಸುಗ್ರೀವ ಕರಿತಾ ಇದ್ದಾನೆ ಅಂತಂದ್ಬಿಟ್ಟು ಹೋಗಬೇಡಿ, ಅವನ ಸಹಾಯಕ್ಕಿರೋರು ಎಂಥ ಬಲಶಾಲಿಗಳು ಅಂತ ತಿಳ್ಕೊಳ್ಳಿ. ನಾನು ಇದನ್ನು ಬೇರೆಯವರಿಂದ ಕೇಳ್ಪಟ್ಟಿದ್ದೀನಿ, ಅವರಿಬ್ಬರು ತುಂಬ ಶಕ್ತಿಶಾಲಿಗಳು, ಕಾಲವನ್ನೇ ಗೆಲ್ಲೋರು, ಹಾಗೆ ಹೀಗೆ ಅಂತ ತುಂಬ ಅವ್ರ ಬಗ್ಗೆ ಮಾತಾಡಿದ್ದನ್ನು ನಾನು ಕೇಳಿದ್ದೀನಿ. ಅದಕ್ಕೋಸ್ಕರ ನೀವು ಈಗ ಹೋಗಬೇಡಿ ಅಂತಂದ್ಬಿಟ್ಟು ಅವಳು ತನ್ನ ಗಂಡನ ಕಾಲನ್ನು ಹಿಡ್ಕೊಂಡು ಕೇಳ್ಕೊಳ್ತಾ ಇದ್ದಾಳೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.